ಹಾಯ್ ಹಲೋ ನಮಸ್ತೆ. ರತೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಚಟ್ನಿ ಪುಡಿ ಚಟಾಪಟ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲೊಂದು ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಈ ಅರ್ಧ ಕೆ ಜಿ ಶೇಂಗಾ ಬೀಜನ ಸ್ವಲ್ಪನೇ ಒಂದು ಬಾಣಲಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗಬೇಕು, ನಿಧಾನಕ್ಕೆ ಹುರಿರಿ, ತುಂಬಾ ನಿಧಾನಕ್ಕಿರಬೇಕು ಉರಿ. ನೋಡಿ ಚೆನ್ನಾಗಿ ಹುರಿಬೇಕು. ಇದನ್ನು ಹೀಗೆ ಈ ಕಲರ್ ಆಗಿರಬೇಕು. ಪಾತ್ರೆಗೆ ಹಾಕಿ ತಣ್ಣಗೆ ಹಾಕ್ಬಿಡಿ. ಅದೇ ಬಾಣಲಿನಲ್ಲಿ ನಾನಿಲ್ಲಿ ಕೊಬ್ಬರಿನೂ ಕೂಡ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜಲ್ಲಿರೋವಂಥದ್ದು ಕೊಬ್ಬರಿನ ನಾನಿಲ್ಲಿ ಒಂದು ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹುರ್ಕೊತಿದ್ದೀನಿ. ಅದು ಸ್ಲೋನಲ್ಲೇ ಹುರಿಬೇಕು. ಇದಂತೂ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಸ್ವಲ್ಪ ಉರಿ ಜಾಸ್ತಿ ಆದ್ರೂ ಸೀದ್ಬಿಡುತ್ತೆ, ಟೇಸ್ಟ್ ಹಾಳಾಗಿಬಿಡುತ್ತೆ. ನಿಮಗೆ ಇಲ್ಲಿ ಹುರಿಯೋದೇ ಮೇಯ್ನ್. ಈ ಶೇಂಗಾ ಬೀಜ ಮತ್ತು ಕೊಬ್ಬರಿ ಅಷ್ಟೇ ಇಲ್ಲಿ ಹುರಿಯೋಕ್ಕಿರುತ್ತೆ, ಇನ್ನೇನು ಅಷ್ಟೊಂದು ಹುರಿಯೋ ಅಂಥದ್ದು ಏನಿರಲ್ಲ. ಸೊ ಕೊಬ್ಬರಿನೂ ಇವಾಗ ನೋಡಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದೆ. ಆ ಟೈಮಲ್ಲಿ ಸ್ಟವೆಲ್ಲ ಆಫ್ ಮಾಡಿ ಅದಕ್ಕೇ ಒಂದು 1/4 ಕೆ ಜಿ ಅಷ್ಟು ಹುರ್ಗಡ್ಲೆನ ತೊಗೊಳ್ಳಿ. ಅದನ್ನು ಬಾಣಲಿಗೆ ಹಾಕಿ ಬಿಸಿ ಆಗಕ್ಕೆ ಬಿಟ್ಬಿಡಿ. ಆ ಬಿಸಿನಲ್ಲೇ ಬಾಣಲಿ ಬಿಸಿನಲ್ಲೇ ಬಿಸಿ ಆಗುತ್ತೆ. ಸೊ ಅದು ಸ್ವಲ್ಪ ಬಿಸಿ ಆದರೆ ಸಾಕು. ಅದೇ ಬಿಸಿನಲ್ಲಿ, ಆ ಬಾಣಲಿ ಇರೋ ಬಿಸಿನಲ್ಲೇ ಅದು ಕ್ರಿಸ್ಪಿ ಆಗುತ್ತೆ, ಸಾಕು. ನಾನಲ್ಲಿ ಆಲ್ರೆಡಿ ಆಫ್ ಮಾಡಿದ್ದೀನಿ. ಎಲ್ಲವೂ ತಣ್ಣಗಾಗಷ್ಟರಲ್ಲಿ ನಾನಿಲ್ಲಿ ಶೇಂಗಾ ಬೀಜನೆಲ್ಲನೂ ಇಲ್ಲಿ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಇದು ಎಲ್ಲವೂ ಒಂದು ಸಿಪ್ಪೆ ಇಲ್ದಂಗೆ ಬಿಡಿಸ್ಕೊಳ್ಳಿ, ಅದೇ ಮೇಯ್ನ್. ಇಲ್ಲಿ ನಾನು ಸಿಪ್ಪೆ ಬಿಡಿಸ್ಕೊಂಡಿರೋದನ್ನು ಈ ಥರ ಜರಡಿನ ಯೂಸ್ ಮಾಡಿಕೊಂಡು ಸಿಪ್ಪೆ ಕೆಳಗಡೆ ತಗೋತಾ ಇದ್ದೀನಿ. ಬಿಕಾಸ್ ಇಲ್ಲಿ ಹೊರಗಡೆ ಎಲ್ಲ ಕೇರೋಕ್ಕಂತ ಆಗಲ್ಲ ಅಲ್ವಾ, ಹಾಗಾಗಿ ನಾನು ಈ ಪ್ರೋಸೆಸ್ಸಲ್ಲೇ ಆ ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ. ಹಾಗೆ 2 ಟೈಮ್ಸ್ ಸಿಪ್ಪೆ ತೆಗೆದು ಇದು ಮಾಡಿದ್ದಕ್ಕೆ ಈ ಥರ ಆಗುತ್ತೆ ನೋಡಿ. ಇದನ್ನು ಕಡಲೆ ಮತ್ತು ಕೊಬ್ಬರಿ ಜೊತೆ ಮಿಕ್ಸ್ ಮಾಡಿ ಜಾರಲ್ಲಿ ಪುಡಿ ಮಾಡ್ಕೊತಾ ಬರೋಣ. ಇಲ್ಲಿ ಈ ಕನ್ಸಿಸ್ಟೆನ್ಸಿನಲ್ಲಿ ಪುಡಿ ಆಗಬೇಕು. ಚೆನ್ನಾಗಿ ಪುಡಿ ಆಗಿರೋದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹೀಗೆ ಎಲ್ಲನೂ ನಾನಿಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಬರ್ತಾಯಿದೆ ಅಲ್ವಾ. ಅದು ಆರಿದ ಮೇಲೇ ನೀವು ಪುಡಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಫಸ್ಟೇ ಪುಡಿ ಮಾಡ್ಕೊಬೇಡಿ. ಈ ಚಟ್ನಿ ಪುಡಿ ಹೇಗಿರುತ್ತೆ ಅಂದರೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲೊಂದು 1/4 ಕೆ ಜಿಯಷ್ಟು ಅಚ್ಕಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಈ ಅಚ್ಕಾರದ ಪುಡಿ ನೀವು ಬೇಕಾದರೆ ಮೆಣಸಿನ್ಕಾಯಿನ ಹುರ್ಕೊಂಡು ಹಾಕ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ ಆ್ಯಂಡ್ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಹಾಕಿ ನೀವು ಪುಡಿ ಮಾಡ್ಕೋಬೋದು. ಇದೇ ಪ್ರೋಸೆಸ್ಸಲ್ಲಿ ಸ್ವಲ್ಪ ಹುರ್ಕೊಂಡು ಬಿಸಿ ಮಾಡಿಕೊಂಡು ಒಟ್ಟಿಗೆ ಇದರಲ್ಲಿ ರುಬ್ಕೊಳ್ಳೋಕ್ಕೆ ಹಾಕೋಬೋದು. ಬಟ್ ನಾನಿಲ್ಲಿ ಅಚ್ಕಾರದ ಪುಡಿನ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನಮ್ಮನೆ ಪುಡಿ ತುಂಬ ಚೆನ್ನಾಗಿರೋದ್ರಿಂದ. ನೋಡಿ ಕಲರ್ ಏನು ಚೆನ್ನಾಗಿ ಬರ್ತಾಯಿದೆ ಅಲ್ಲ. ಎಲ್ಲನೂ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ನಾವು ಇದಕ್ಕೆ ಒಂದು 2 ಬೆಳ್ಳುಳ್ಳಿ ಎಡೆದಿದ್ದೀನಿ ನಾನು, ಅದು ಮತ್ತು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತೀನಿ. ಉಪ್ಪು ಕರೆಕ್ಟಾಗಿ ಅದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಉಪ್ಪು ಪುಡಿನ ಇಲ್ಲ ಉಪ್ಪು ಹರಳನ್ನು ಹಾಕಿದ್ರೂ ಓಕೆ. ಮತ್ತು ಇದನ್ನು ನಾವು ರುಬ್ತೀವಿ, ಹಾಗಾಗಿ ಇದನ್ನು ಮತ್ತೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2 ರೌಂಡ್ ಮತ್ತು ಇದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಚೆನ್ನಾಗಿ. ಇದು ಎಲ್ಲವೂ ಹಿಂಗೆ ಸೇಮ್ ರುಬ್ಕೊಂಡು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ ಪುಡಿ. ಇದಕ್ಕೆ 1 ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ತುಂಬ ಚೆನ್ನಾಗಿರೋ ಚಟ್ನಿ ಪುಡಿ ರೆಡಿಯಾಗಿದೆ.
ಇದನ್ನು ಟ್ರಿಪ್ಗೆ ಹೋಗೋವಾಗ ಏನೂ ಮಾಡದೇ ಇದ್ದಾಗ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ತುಪ್ಪದ ಜೊತೆ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.